ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಕುರಿತಂತೆ ಕೆಲ ನಟ ನಟಿಯರು ಕೂಡ ಈ ವಿಚಾರವನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ. ನೆಲ ಜಲ ಭಾಷೆಯ ವಿಚಾರದಲ್ಲಿ ಎಲ್ಲರೂ ಒಂದಾಗಬೇಕು. ಡಿಸಿಎಂ ಡಿಕೆ ಅದನ್ನೇ ಹೇಳಿದ್ದಾರೆ. ಅದಕ್ಕೆ ನನ್ನ ಸಹಮತ ಇದೆ. ಡಿಕೆ ಸಾಹೇಬ್ರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ ಅಂತ ರಮ್ಯಾ ಹೇಳಿದ್ರೆ, ಮೇಕೆದಾಟು ವಿಷಯವಾಗಿ ಯಾವ ಕಲಾವಿದರು ಬರಲೇ ಇಲ್ಲ. ಪರೋಕ್ಷವಾಗಿ ಡಿಸಿಎಂ ಡಿಕೆ ಮಾತನ್ನ ಸಾಧು ಕೋಕಿಲ ಅವರು ಕೂಡ ಸಮರ್ಥಿಸಿಕೊಂಡಿದ್ದಾರೆ. ಸಾಹೇಬ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಅವ್ರು ಹೇಳಿದ್ ಸರಿನೇ. ಬಿಕಾಸ್ ಐ ಥಿಂಕ್ ಸಿನಿಮಾ ಮತ್ತು ಪಾಲಿಟಿಕ್ಸಲ್ಲಿ ಇತ್ತು ಮುಂಚೆ ಆ ಬೆಂಬಲ ಆ ಪ್ರೋತ್ಸಾಹ ಅದು ಇವತ್ತು ನನಗೆ ಕಾಣಿಸ್ತಾ ಇಲ್ಲ. ಸೊ ಐ ಫೀಲ್ ದಟ್ ಆ್ಯಸ್ ಆ್ಯಕ್ಟರ್ಸ್ ನಮಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ್ಯಂಡ್ ನಮ್ಮ ಭಾಷೆ ಆಗಲಿ, ನಮ್ಮ ಜಾಗ ಆಗಲಿ ಅಥವಾ ನಮ್ಮ ಕಲ್ಚರ್ ಆಗಲಿ, ವಿ ಮಸ್ಟ್ ಆಲ್ವೇಸ್ ಸಪೋರ್ಟ್. ಅವ್ರು ಹೇಳೋದ್ರಲ್ಲಿ ನನಗೇನು ತಪ್ಪು ಅನ್ನಿಸ್ಲಿಲ್ಲ. ಆ ಪ್ರೆಫರೆನ್ಷಿಯಲ್ ಟ್ರೀಟ್ಮೆಂಟ್ ಇರಬಾರ್ದು. ಬಿಕಾಸ್ ಎಲ್ಲ ನಮ್ಮ ನಾಡು, ನಮ್ಮ ಜಾಗ. ಸೊ ಹಾಗಾಗಿ ವಿ ಶುಡ್ ಫೈಟ್ ಫಾರ್ ಆರ್ ರೈಟ್ಸ್. ಎಲ್ಲರೂ ಒಟ್ಟಿಗೆ ಯುನೈಟೆಡ್ ಆಗಿ ನಾವು ಫೈಟ್ ಮಾಡಬೇಕು. ಮೇಕೆದಾಟು ವಿಚಾರವಾಗಿ ಡಿಕೆ ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ. ಹೌದು, ಮೇಕೆದಾಟು ವಿಷಯವಾಗಿ ಯಾವ ಕಲಾವಿದರು ಆ ಟೈಮಲ್ಲಿ ಬರಲಿಲ್ಲ ಅನ್ನೋದು ನಿಜ, ಸತ್ಯ. ನೀವು ಟಿ ವಿಯಲ್ಲಿ ತೋರಿಸ್ತಾ ಇದ್ರೆ ಆಲ್ರೆಡಿ ಸಾಧು ಕೋಕಿಲನ ಹಾಕಿ ವೇಜಿಯನ್ನು ಹಾಕಿ ತೋರಿಸ್ತಾರೆ. ಅಷ್ಟೇ ನನಗೂ ಗೊತ್ತು. ಬರೋದು ಬಿಡೋದು ಅವರ ವಿಚಾರ. ಬರಲಿಲ್ಲ ಅಂತ ಹೇಳೋದು ಒಬ್ಬ ಉಪ ಮುಖ್ಯಮಂತ್ರಿಗಳಾಗಿ ಜನರಿಗೋಸ್ಕರ, ಜನರು ನೀರಿಗೋಸ್ಕರ ನಾವು ಓಡಾಡಿದಾಗ ಬರಲಿಲ್ಲ ಅಂತ ಹೇಳಿರ್ಬೋದು. ಅದು ಅವ್ರಿಗೇನು ಅನಿಸಿದೆ ಅದು ಅವರು ಹೇಳಿದ್ದಾರೆ. ಬರೋದು ಬಿಡೋದು, ಬರಲೇಬೇಕು ಬರಬಾರ್ದು ಅನ್ನೋದು ಯಾವುದೇ ಚರ್ಚೆ ಆಗಬೇಕಂದ್ರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಸರ್ ಬರ್ತಾರೆ ಅಂದರೆ ಸಾಕು, ಲಕ್ಷಾಂತರ ಕಲಾವಿದರು ಸೇರೋರು, ಅಂಬರೀಷ್ ಅನ್ನೋರು ಇದ್ದಾಗ ಸೇರೋರು, ವಿಷ್ಣು ಸರ್, ಆ ಥರ ಲೀಡರ್ಸ್ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಕೊರತೆ ಆಗಿದೆ, ಎಲ್ಲ ಪರ್ಸನಲೈಸು. ಏನು ಮಾಡೋಕ್ಕಾಗಲ್ಲ ಸರ್. ಈಗ ಒಬ್ಬ ಯಾರಾದರೂ ದೊಡ್ಡ ಒಬ್ಬ ಸ್ಟಾರ್ನ ಮೀಟ್ ಮಾಡಬೇಕು ಅಂದರೆ ವಾರಗಟ್ಟಲೆ ಕಾಯಬೇಕು. ಅವ್ರನ್ನ ಮೀಟ್ ಮಾಡೋಕ್ಕೆ ಹೆಂಗೆ ಮೀಟ್ ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಅವ್ರಿಗೆ. ಇದು ಕೊರತೆ ಸರ್. ಎಲ್ಲರೂ ಒಟ್ಟಾಗಿ ಸೇರಬೇಕು. ನಮ್ಮ ಕಲಾವಿದರ ಸಂಘ ಇದೆ, ಅಲ್ಲಿ ಎಲ್ಲರೂ ಒಟ್ಟಾಗಿ ಸೇರಬೇಕು. ಸೇರಿದಾಗ ಅದಕ್ಕೊಂದು ಶಕ್ತಿ ಬರುತ್ತೆ. ಯಾರೋ ಒಬ್ಬ ಒಂದು ಲೀಡರ್ಶಿಪ್ ತೊಗೊಳ್ಳೇಬೇಕೀಗ, ಇಲ್ಲಾಂದರೆ ಇನ್ನೂ ಛಿದ್ರ ಆಗೋಗುತ್ತೆ.